ಬಿಲ್ಡಿಂಗ್ ಡಾಕ್ಟರ್ ಡ್ಯಾಮ್ ಸ್ಟಾಪ್ ಎಕ್ಸ್ ಹೆಚ್ಚಿನ ತೇವಾಂಶದಿಂದ ಕಿತ್ತು ಹೋಗಿರುವ ಪೇಂಟ್ನ ಕೆಲಸ ಮತ್ತು ಸಿಮೆಂಟಿನ ಕೆಲಸಗಳನ್ನು ಸರಿ ಮಾಡಲು ಬಳಸುವ ಉತ್ಪನ್ನವಾಗಿದೆ. ಬಿಲ್ಡಿಂಗ್ ಡಾಕ್ಟರ್ ಡ್ಯಾಮ್ ಸ್ಟಾಪ್ ಎಕ್ಸ್ನ ಸ್ಪೆಷಲ್ ಫೀಚರ್ಸ್ ಅಂದರೆ ಇದು ವಾಟರ್ ಪ್ರೂಫಿಂಗ್ ಆಗಿದೆ, ಸಣ್ಣ ಕಿಂಡಿಗಳನ್ನು ತುಂಬುತ್ತದೆ, ದೀರ್ಘಕಾಲ ಬಾಳಿಕೆ, ಇದು ಆಳಕ್ಕೆ ಇಳಿಯುತ್ತದೆ, ಇದು ಇಂಟೀರಿಯರ್ ಹಾಗೂ ಎಕ್ಸ್ಟೀರಿಯರ್ ಕೆಲಸಗಳಿಗೆ ಬಳಸಬಹುದು. ಇದನ್ನು ಎಲ್ಲ ರೀತಿಯ ಇಟ್ಟಿಗೆ ಗೋಡೆಗಳ ಮೇಲೆ ಬಳಸಬಹುದು. ಬಿಲ್ಡಿಂಗ್ ಡಾಕ್ಟರ್ ಡ್ಯಾಮ್ ಸ್ಟಾಪ್ ಎಕ್ಸ್ ಅನ್ನು ಬಳಸುವ ಮುಂಚೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಎಲ್ಲ ಉಪಕರಣಗಳೊಂದಿಗೆ ಸಿದ್ಧರಾಗಿರಿ. ಈ ಪ್ರಾಡಕ್ಟ್ ಅನ್ನು ಬಳಸುವ ಮುಂಚೆ ಎಲ್ಲ ಸುರಕ್ಷತೆ ಉಪಕರಣಗಳನ್ನು ಬಳಸುವುದು ಕೂಡ ಕಡ್ಡಾಯ. ಈಗ ಈ ಪ್ರಾಡಕ್ಟ್ ಅನ್ನು ಬಳಸುವುದು ಹೇಗೆ ನೋಡೋಣ. ಒಣಗಿರುವ ಪ್ರದೇಶದ ಮೇಲೆ ನೆಲದಿಂದ 4 ಇಂಚಿನಷ್ಟು ಮೇಲ್ಭಾಗಕ್ಕೆ ಮೊದಲ ತೂತನ್ನು ಕೊರೆದುಕೊಳ್ಳಬೇಕು. ನಂತರ ಇದರ ಮೇಲೆ 6 ರಿಂದ 9 ಇಂಚಿನಷ್ಟು ಅಳತೆಯಲ್ಲಿ ಇನ್ನೊಂದು ತೂತನ್ನು ಕೊರೆದುಕೊಳ್ಳಬೇಕು. ಇದರ ನಂತರ ಪ್ರತಿ 1 ಅಡಿಗೆ ಒಂದೊಂದು ತೂತಿನಂತೆ ಡ್ರಿಲ್ ಮಾಡಿಕೊಳ್ಳಬೇಕು. ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತೆ ಮೇಲಿನ 2 ತೂತುಗಳ ನಡುವೆ ಕೆಳಗಿನ ತೂತನ್ನು ಕೊರೆದುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಿ. ಕೆಳಗಿನ ತೂತನ್ನು ನೇರವಾಗಿ ಕೊರೆದುಕೊಳ್ಳಬೇಕು ಮತ್ತು ಮೇಲಿನ ತೂತನ್ನು 45 ಡಿಗ್ರಿ ಕೋನದಲ್ಲಿ ಕೊರೆದುಕೊಳ್ಳಬೇಕು. ಬಿಡಿ ಇನ್ಸ್ಟಂಟ್ ಸ್ಟಾಪ್ ಅನ್ನು ಬಳಸಿ 10 ಮಿಲಿಮೀಟರ್ HDPE ನಾಜಲ್ಸ್ ಅನ್ನು ಮೇಲೆ ಕೊರೆದಿರುವ ತೂತುಗಳಿಗೆ ಅಂಟಿಸಬೇಕು. 10 ಮಿಲಿಮೀಟರ್ HDPE ನಾಜಲ್ ಅನ್ನು ಬಳಸಲು 12 ಮಿಲಿಮೀಟರ್ ಡ್ರಿಲ್ ಬಿಟ್ ಅನ್ನು ಬಳಸಿ ತೂತನ್ನು ಕೊರೆದುಕೊಳ್ಳಬೇಕು. 4.5 ಇಂಚಿನ ದಪ್ಪದ ಗೋಡೆಗೆ 3 ಇಂಚಿನಷ್ಟು ಡ್ರಿಲ್ ಅನ್ನು ಕೊರೆದುಕೊಳ್ಳಬೇಕು. 9 ಇಂಚಿನ ಗೋಡೆಗೆ 2 ಕಡೆಯಿಂದ ತೂತನ್ನು ಕೊರೆದುಕೊಳ್ಳುವುದು ಕಡ್ಡಾಯವಾಗಿದೆ. 1 ಭಾಗದಷ್ಟು ಬಿಲ್ಡಿಂಗ್ ಡಾಕ್ಟರ್ ಡ್ಯಾಮ್ ಸ್ಟಾಪ್ ಎಕ್ಸ್ ಅನ್ನು 9 ಭಾಗದಷ್ಟು ನೀರಿನೊಂದಿಗೆ ಚೆನ್ನಾಗಿ ಬೆರೆಸಿಕೊಳ್ಳಬೇಕು. 140 PSI ಪ್ರೆಷರ್ ಗ್ರೌಟ್ ಮಿಷಿನ್ ಅನ್ನು ಬಳಸಿ ಈ ಮಿಶ್ರಣವನ್ನು ನಾಜಲ್ಗಳ ಮೂಲಕ ಇಂಜೆಕ್ಟ್ ಮಾಡಬೇಕಾಗುತ್ತದೆ. ಕೆಳಗಿನ ತೂತುಗಳಲ್ಲಿ ಡ್ಯಾಮ್ ಸ್ಟಾಪ್ ಎಕ್ಸ್ ಹರಿಯುವ ತನಕ ಮೇಲಿನಿಂದ ಇಂಜೆಕ್ಟ್ ಮಾಡುತ್ತಿರಬೇಕು. ಈ ಪ್ರದೇಶ ಸಂಪೂರ್ಣವಾಗಿ ಒಣಗಲು ಬಿಡಿ. ನಂತರ ಇದೇ ಪ್ರಾಸೆಸ್ ಅನ್ನು ಮತ್ತೆ ಮಾಡಿ. ಇದಾದ ನಂತರ PVC ನಾಜಲ್ಗಳನ್ನು ಕತ್ತರಿಸಿ ತೆಗೆಯಿರಿ. ನಂತರ ಡ್ಯಾಮ್ ಸ್ಟಾಪ್ ಎಕ್ಸ್ ಅನ್ನು ಅಲ್ಲಿಗೆ ತುಂಬಿರಿ. ಬಿಲ್ಡಿಂಗ್ ಡಾಕ್ಟರ್ ಡ್ಯಾಮ್ ಸ್ಟಾಪ್ ಎಕ್ಸ್ ಅನ್ನು ಕಾಂಕ್ರೀಟ್ ವಾಲ್ಗಳಲ್ಲಿ ಬಳಸುವಂತಿಲ್ಲ. ಇಟ್ಟಿಗೆ ಗೋಡೆಗಳಲ್ಲಿ ಇದನ್ನು ಬಳಸಬೇಕಾದರೆ ಗಮನಿಸಬೇಕಾದ ವಿಷಯವೆಂದರೆ ಅಲ್ಲಿ ತೇವಾಂಶ ಇರುವ ಹಾಗಿಲ್ಲ. ಒಂದು ವೇಳೆ ಗೋಡೆಯಲ್ಲಿ ತೇವಾಂಶವಿದ್ದರೆ ಬಿಲ್ಡಿಂಗ್ ಡಾಕ್ಟರ್ ಡ್ಯಾಮ್ ಸ್ಟಾಪ್ XW ಅನ್ನು ಬಳಸಿ ನಂತರ ಈ ಕಾರ್ಯವನ್ನು ಮುಂದುವರಿಸಬೇಕಾಗುತ್ತದೆ. ಬಿಲ್ಡಿಂಗ್ ಡಾಕ್ಟರ್ ಡ್ಯಾಮ್ ಸ್ಟಾಪ್ ಎಕ್ಸ್ನ ಪಾಟ್ ಲೈಫ್ ತಾಪಮಾನ ಮತ್ತು ಇತರ ವಿಚಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಪ್ರಾಡಕ್ಟ್ ಅನ್ನು ಬಳಸುವ ಮುಂಚೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಎಲ್ಲ ವಿಚಾರಗಳನ್ನು ತಪ್ಪದೇ ಪಾಲಿಸಿ.